ಇವತ್ತು ಬಸ್ ಬಂದಿದೆ. ಈ ಬೆನ್ನಲ್ಲೇ ಕೇಂದ್ರ ಬಸ್ ನಿಲ್ದಾಣಕ್ಕೆ ಖಾಸಗಿ ವಾಹನಗಳು ಎಂಟ್ರಿ ಕೊಟ್ಟಿವೆ. ಹಲವಾರು ಕಡೆ ಸಮಸ್ಯೆಗಳಾಗ್ತಾ ಇದೆ. ಅದರಲ್ಲೂ ಫ್ರೀ ಬಸ್ ಇದೀಗ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಆರಾಮಾಗಿ ಓಡಾಡಬಹುದು ಅಂತ ಬಂದಂತಹ ಹೆಣ್ಮಕ್ಳಿಗೆ ಶಾಕ್ ಮೇಲೆ ಶಾಕ್. ಬಸ್ಗಳೇ ಇಲ್ಲ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಮೀಟಿಂಗ್ ಆಗತ್ತೆ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಓಕೆ, ಸುಬ್ಬರಾವ್ ಈ ಸಮಿತಿ ಅಧ್ಯಕ್ಷರು ನಿನ್ನೆ ನನಗೆ ಯಾವುದೇ ರೀತಿಯ ನೋಟಿಸ್ ಸಿಕ್ಕಿಲ್ಲ ಅಂಡ್ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ಪ್ರತಿಭಟನೆ ಆಗ್ತಾ ಇದೆ. ರಾಜ್ಯಾದ್ಯಂತ ಸಾರಿಗೆ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಇವತ್ತು ಮತ್ತೊಂದು ಮಹತ್ವದ ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತೆ? ಕೈ ಬಿಡ್ತಾರಾ ಈ ಒಂದು ಮುಷ್ಕರವನ್ನ ಅಥವಾ ಮುಂದುವರಿಸ್ತಾರಾ? ಅನಿರ್ದಿಷ್ಟಾವಧಿ ಅಂತಾರಾ? ಕೋರ್ಟ್ ಬೇರೆ ನೆನ್ನೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು ಇವ್ರಿಗೆ. ಇದ್ರ ಬೆನ್ನಲ್ಲೇ ಪ್ರತಿಭಟನೆ ಆಗ್ತಾ ಇದೆ. ಹಲವು ಕಡೆ ಸಮಸ್ಯೆ ಆಗ್ತಾ ಇದೆ. ಈ ಮಹತ್ವದ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ? ಇವರ ಬೇಡಿಕೆಗಳಲ್ಲೇ ಏನಾದರೂ ಆಲ್ಟರ್ ಮಾಡ್ಕೊಳ್ತಾರಾ? ಸ್ವಲ್ಪ ಏರುಪೇರಿಗ ಸರ್ಕಾರ ಹೇಳಿದಕ್ಕೆ ಒಪ್ಕೊಳ್ಳೋಣ ಅಂತ ಏನಾದ್ರು ಅಂತಾರ ಅಥವಾ ಹೇಗೆ? ಅಥವಾ ಇದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದುವರ್ಸೋಣ, ಅವ್ರು ಕೊಡ್ತಾ ಇಲ್ಲ ನಾವು ಬಿಡೋದು ಬೇಡ, ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪ್ರಕ್ರಿಯೆ ಮುಂದುವರ್ಸೋಣ ಅಂತ ಏನಾದರೂ ಚರ್ಚೆ ಆಗುತ್ತಾ? ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಸಮಿತಿಯಿಂದ ಈಗ ನಡೆಸ್ತಾ ಇರುವಂತಹ ಈ ಮಹತ್ವದ ಮೀಟಿಂಗ್. ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಮೀಟಿಂಗ್ ಇದೆ. ಹಲವು ಬೇಡಿಕೆಗಳನ್ನು ಮುಂದಕ್ಕಿಟ್ಟಿದ್ರು ಇವರು. 2020ರಿಂದ ವೇತನ ಪರಿಷ್ಕರಣೆ ಆಗಬೇಕು, 38 ತಿಂಗಳ ಹಿಂಬಾಕಿಯನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರ ಅದರಲ್ಲಿ ಬಾರ್ಗೇನ್ ಮಾಡೋಕ್ಕೆ ಶುರುವಾಯಿತು. 38 ತಿಂಗಳದ್ದು ಈಗಲೇ ಆಗಲ್ಲ, ನೋಡೋಣ, ಈಗ ಸದ್ಯಕ್ಕೆ 12 ತಿಂಗಳದ್ದು 18 ತಿಂಗಳದ್ದು ಸರಿ ಮಾಡಿರ್ತೀವಿ ಅಂತ. ಬಟ್ ಇದು ಯಾವುದಕ್ಕೂ ಕೂಡ ಅವರು ಒಪ್ಪಿಲ್ಲ. ಹಾಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಅಟ್ಟರ್ ಫ್ಲಾಪ್ ಆಯಿತು. ಇದ್ರ ಬೆನ್ನಲ್ಲೇ ಹೈಕೋರ್ಟ್ ತನಕ ಹೋಗಿತ್ತು. ಕೋರ್ಟ್ ಕೂಡ ಕೆಲವೊಂದು ಡೈರೆಕ್ಷನ್ಸ್ಗಳನ್ನು ಕೊಡ್ತು. ಸಮಸ್ಯೆ ಆಗುತ್ತೆ ಏಕಾಏಕಿ ಸಾರ್ವಜನಿಕರಿಗೆ, ಸ್ವಲ್ಪ ಯೋಚನೆ ಮಾಡಿ ನೀವು ಅನ್ನುವಂತಹ ಡೈರೆಕ್ಷನ್ಸ್ ಅನ್ನು ಕೊಟ್ಟಿತ್ತು. ಬಟ್ ಅವ್ರ ಕೈಗೆ ಆ ನೋಟಿಸ್ ಸಿಗೋ ಅಷ್ಟೊತ್ತಿಗೆ ತಡ ಆಯಿತು ಅಂತ ಕಾಣುತ್ತೆ. ಆಲ್ರೆಡಿ ಎಲ್ಲ ಕಡೆ ಈ ಕಮ್ಯುನಿಕೇಷನ್ ಆಗೋಗ್ಬಿಟ್ಟಿತ್ತು ನಾಳೆ ಪ್ರೊಟೆಸ್ಟ್ ಮಾಡಬೇಕು ಅಂತ. ಆ ಬೆನ್ನಲ್ಲೇ ಇವತ್ತು ಬೆಳಕಿನಿಂದಲೇ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಆದ ಪರಿಣಾಮ ಸಮಸ್ಯೆಗಳು ಬಸ್ಸಿಗೆ ಸಂಬಂಧಪಟ್ಟಂತೆ ಜನರಿಗೆ ಬಹಳ ದೊಡ್ಡ ಮಟ್ಟದಲ್ಲೇ ತಾಗ್ತಾ ಇದೆ. ಇದರ ನಡುವೆ ಸಭೆಯಲ್ಲಿ ಹೋರಾಟದ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಕೋರ್ಟ್ನಲ್ಲಿ ವಿಚಾರಣೆ ಇರೋದ್ರ ಬಗ್ಗೆಯೂ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದೀಗ ಸಭೆ ಬಳಿಕ ಮುಷ್ಕರದ ಮುಂದಿನ ನಡೆ ಹೇಗೆ ಅನ್ನುವಂತಹ ಮಾಹಿತಿಯನ್ನ, ಅಂದ್ರೆ ಮುಂದಕ್ಕೆ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಬ್ಬರಾವ್ ಅವರು ನೆನ್ನೆ ಹೇಳ್ತಾ ಇದ್ರು, ಕೋರ್ಟ್ ಆದೇಶ ಸಂಜೆ ಕೈ ಸೇರಿದೆ, ಆದರೆ ಮುಷ್ಕರಕ್ಕೆ ವಿವಿಧ ಸಂಘಟನೆಗಳ ಜಂಟಿ ಸಮಿತಿ ಕರೆ ಕೊಟ್ಟಿರೋದ್ರಿಂದ ಉಳಿದವರಿಗೆ ಅಂದ್ರೆ ಬೇರೆ ಬೇರೆ ಸಂಘಟನೆಯವರಿಗೆ ಇನ್ನೂ ಕೂಡ ಈ ಆದೇಶ ಸಿಕ್ಕಿಲ್ಲ. ಹಾಗಾಗಿ ನಾಳೆ ಪ್ರತಿಭಟನೆ ಆಗತ್ತೆ ಅಂತ ಹೇಳಿದ್ರು. ಅದರಂತೆ ಪ್ರತಿಭಟನೆ ಆಗ್ತಾ ಇದೆ. ಸಾರಿಗೆ ಸಚಿವರು ಯಾವುದೇ ರೀತಿಯ ಪ್ರತಿಭಟನೆ ಇಲ್ಲ ಅಂದ್ರು. ಸುಬ್ಬರಾವ್ ಅವರು ಸಮಿತಿ ಈ ಒಂದು ಅಧ್ಯಕ್ಷರೇನಿದ್ದಾರೆ, ಸಮಿತಿ ಅಧ್ಯಕ್ಷರು, ಅವರು ಪ್ರತಿಭಟನೆ ಆಗುತ್ತೆ ಅಂದ್ರು. ಅದರಂತೆ ಪ್ರತಿಭಟನೆ ಆಗ್ತಾ ಇದೆ. ಈಗ ಇದರ ನಡುವೆ ಮತ್ತೊಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ನ ಉದ್ದೇಶ ಮುಂದಿನ ಪ್ರತಿಭಟನೆಯ ರೂಪುರೇಷೆಗಳು, ಇದು ಅನಿರ್ದಿಷ್ಟಾವಧಿಯ ಅಥವಾ ಹೇಗೆ, ಮತ್ತಷ್ಟು ಪ್ರೆಷರ್ ಅನ್ನ ಸರ್ಕಾರದ ಮೇಲೆ ಹಾಕಬೇಕು, ಬಿಸಿ ತಾಗಬೇಕು ಅಂದ್ರೆ ನಾವು ಯಾವ ರೀತಿಯ ಹೋರಾಟಕ್ಕೆ ಸಜ್ಜಾಗಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಂಡ್ ಹೈಕೋರ್ಟ್ ನೋಟಿಸ್ ಇವ್ರ ಕೈ ಸೇರಿರೋದ್ರ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ ಕಾದ್ ನೋಡಬೇಕು. ಅಂಡ್ ನಮ್ಗಳಿಗೆಲ್ಲ ಅನಿಸ್ಬೋದು, ಹೈಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಟ್ಟ ಮೇಲೂ ಇವ್ರು ಈ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರಲ್ಲ ಅಂತ. ಹೈಕೋರ್ಟ್ ಆರ್ಡರ್ನ ಪಾಸ್ ಮಾಡಿಲ್ಲ, ಬದಲಾಗಿ ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಸಾರ್ವಜನಿಕರ ಹಿತಾಸಕ್ತಿಯಿಂದ ಈ ರೀತಿಯ ಸಮಸ್ಯೆ ಆಗ್ಬೋದು, ನೀವು ಒಂದೆರಡು ದಿನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಡೈರೆಕ್ಷನ್ಸ್, ಅದು ಆರ್ಡರ್ ಅಲ್ಲ. ಹಾಗಾಗಿ ಈಗ ಅವರು ನುಣುಚ್ಕೊಳ್ಳೋಕೆ ಹಲವಾರು ರೀಸನ್ಗಳು ಕೂಡ ಸಿಗುತ್ತೆ. ನಿಮ್ಮ ನೋಟಿಸ್ ನಮಗೆ ಕೈಗೆ ಸೇರಿದ ಲೇಟ್ ಆಯಿತು, ಇಟ್ಸ್ ಟೂ ಲೇಟ್, ಆಲ್ರೆಡಿ ನಾವು ತಯಾರಾಗಿದ್ವಿ, ಆ ರೀತಿಯ ಪ್ರತಿಭಟನೆ ಮಾಡಿದ್ವಿ, ಹೀಗೆ ಹಲವಾರು ಕಾರಣಗಳನ್ನು ಕೊಡ್ಬೋದು. ಸೊ ಹೈಕೋರ್ಟ್ ಡೈರೆಕ್ಷನ್ ಇದ್ರೂ ಕೂಡ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ವಾಟ್ ನೆಕ್ಸ್ಟ್ ಹಾಗಾದ್ರೆ? ಮುಂದಕ್ಕೂ ಹೀಗೆ ಮುಂದುವರಿಸ್ತಾರಾ? ಸಾರಿಗೆ ಮುಷ್ಕರ, ಇದರ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ನಮಗೆ ಇದೀಗ ಕಳೆದ ಬಾರಿಯೂ ಕೂಡ ಗೊತ್ತಾಗಿದೆ. 1 ವಾರಗಳ ಕಾಲ ಬಸ್ ನಿಂತಲ್ಲೇ ನಿಂತಿದ್ವು, ಶೆಡ್ಡಲ್ಲೇ ಇದ್ದು, ಉಳಿದಂಥವ್ರು ಪ್ರತಿಭಟನೆಯಲ್ಲಿದ್ರು. ಜನ ಮಾತ್ರ ವಿಪರೀತ ಸಮಸ್ಯೆಯನ್ನು ಅನುಭವಿಸಿದ್ರು. ಅದೇ ದಿನಗಳು ಮತ್ತೆ ಮರುಕಳಿಸುತ್ತಾ? ಅದು ನೋಡ್ಬೇಕು.